ನಮಸ್ಕಾರ. ಇದು ನಮ್ಮ GBH 63 ಅಪ್ಡೇಟ್ಸ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅರಸೀಕೆರೆ ಲಿಂಗೇಶ್ವರ ದೇವಸ್ಥಾನಕ್ಕೆ 1,50,000 ರೂಪಾಯಿಗಳ ಸಹಾಯಧನ ವಿತರಣೆ. ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಪುರಾತತ್ವ ಕಾಲದ ಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 1,50,000 ರೂಪಾಯಿಗಳನ್ನು ಜಿಲ್ಲಾ ನಿರ್ದೇಶಕರಾದ ಜನಾರ್ದನ್ ಚೆಕ್ ವಿತರಿಸಿದರು. ಚೆಕ್ ವಿತರಿಸಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಜನಾರ್ದನ್ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದಿಂದ ಅನೇಕ ಯೋಜನೆಗಳಿಗೆ 1990 ರಿಂದ 2024 ಜ್ಞಾನದೀಪ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮಕ್ಕೆ 6,116.58 ಲಕ್ಷ, ಗ್ರಾಮ ಕಲ್ಯಾಣ ಯೋಜನೆಗೆ 6,868.49 ಲಕ್ಷ, ವಾತ್ಸಲ್ಯ ಕಾರ್ಯಕ್ರಮಕ್ಕೆ 8,864.13 ಲಕ್ಷ, ಜನಮಂಗಲ ಕಾರ್ಯಕ್ರಮಕ್ಕೆ 27,381.59 ಲಕ್ಷ, 47,790.34 ಲಕ್ಷ ಅನುದಾನ ನೀಡಿದೆ. ಕ್ಷೇತ್ರದಿಂದ ದೇವಸ್ಥಾನಗಳಿಗೆ ನೀಡಿದ ಅನುದಾನ 18,041.10 ಲಕ್ಷ ರೂಪಾಯಿಗಳನ್ನು ನೀಡಿದೆ. ಧರ್ಮಸ್ಥಳ ಸಂಘದಿಂದ ಯಾವುದೇ ಜಾತಿ ಭೇದವಿರುವುದಿಲ್ಲ. ಧರ್ಮಸ್ಥಳ ಸಂಘವು ಕೇವಲ ಲೋನಿಗೆ ಸೀಮಿತವಾಗಿರದೆ ಗ್ರಾಮೀಣ ಪ್ರದೇಶದ ಸಮುದಾಯ ಅಭಿವೃದ್ಧಿಗಾಗಿ 40 ಯೋಜನೆಗಳಿವೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಇದಕ್ಕೆ ಊರಿನವರ ಸಹಕಾರವಿರಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಗಳಾದ ಬಾಬು, ಮೇಲ್ವಿಚಾರಕರಾದ ಪ್ರಶಾಂತ್ ಶೆಟ್ಟಿ, ಮುಖಂಡರಾದ ಎಂ ಪರಸಪ್ಪ, ವೈ ಕೊಟ್ರೇಶ್, ವಕೀಲರು ಟಿ.ಎಂ. ಶಿವಮೂರ್ತಯ್ಯ, ರಂಗಪ್ಪ, ಟಿ. ಪರಸಪ್ಪ, ದೊಡ್ಡ ಹನುಮಂತಪ್ಪ, ಅಜ್ಜನಗೌಡ್ರು, ರಾಮಣ್ಣ, ಎಸ್.ಎಂ. ಶೈಲಜಾ, ಎಂ. ಕೊಟ್ರಮ್ಮ, ಗೀತಾ, ನಿರ್ಮಲಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ. ನಮ್ಮ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದೇವಸ್ಥಾನದ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ಎಲ್ಲರೂ ಒಂದು ಮನವಿಯನ್ನು ತಗೊಂಡು ಅಲ್ಲಿಗೆ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥದ್ದು ಅದೊಂದು ಸಹಜ ಆದಂಥ ಪ್ರಕ್ರಿಯೆ ಆಗಿದೆ. ಹಾಗೆ ನಮ್ಮ ರಾಜ್ಯದ ಎಲ್ಲ ಮೂಲೆಯಲ್ಲಿರುವ ಕೂಡ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅನುದಾನ ಬರ್ತಾನೆ ಇರ್ತದೆ. ಅದರ ಜೊತೆಗೆ ಬೇರೆ ಬೇರೆ ಅನುದಾನಗಳು ಕೂಡ ಕ್ಷೇತ್ರದ ವತಿಯಿಂದ ಅಂದರೆ ಸಮುದಾಯದ ಅಭಿವೃದ್ಧಿಗೋಸ್ಕರ ಈ ರೀತಿಯ ಒಂದು ಕಾರ್ಯಕ್ರಮಗಳು ಹಾಕಿಕೊಂಡಿದೆ. ಬಂದಿದೆ ಮಹಿಳೆಯರೆಲ್ಲ ಸೇರಿ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಲಿಕ್ಕೆ, ಅಂದರೆ ಒಟ್ಟು ನಮ್ಮ ಒಂದು ಸಂಪ್ರದಾಯ, ನಮ್ಮ ಸಂಸ್ಕೃತಿ ನಮ್ಮ ಉಳಿಬೇಕು ಅಂತೇಳಿ. ಅಂದರೆ ಒಂದು ನಮ್ಮ ದೇಶ ಒಂದು ದೊಡ್ಡ ಒಂದು ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರುವಾಸಿದಂಥ ಕ್ಷೇತ್ರ ಅಥವಾ ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಇರುವುದರಿಂದ ಆ ಧರ್ಮದ ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಮತ್ತು ಆ ಧಾರ್ಮಿಕ ಭಾವನೆ, ಆ ಧಾರ್ಮಿಕ ಕ್ಷೇತ್ರಗಳು ಉಳಿಬೇಕು ಎಂಬ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನು ಕ್ಷೇತ್ರದ ವತಿಯಿಂದ ಕೂಡ ನಿರಂತರವಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಗೆ ಸಹಕಾರ ಕೊಡುವ ಸಂಸ್ಥೆ ಅಂದರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ.